ನಾನೀಗ ನಿಮ್ಮ ಜೊತೆ ಬೆಳಗ್ಗೆಯಿಂದ ಬೆಂಗಳೂರಿಂದ ಬರ್ತಿದ್ದೀನಿ. ಸೊ ಕುಣಿಗಲ್ ಕ್ಯಾಂಪೇನ್ ಮುಗಿಸಿದ್ರಿ, ಇಲ್ಲಿ ಬಂದಾಗಲೂ ಕೂಡ ಜನ ಮಾತಾಡ್ಸಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನಿಮ್ಮ ಇದಕ್ಕೆ ಸೇರುತ್ತೆ. ಬಟ್ ಸಿಟಿಯವರೆಲ್ಲ ಏನಾಗುತ್ತೆ, ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲ ಕೊಡಗು ಟ್ರಾವೆಲ್ ಆಚೆ ಈಚೆ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ. ಬಟ್ ಪ್ರವಾಸೋದ್ಯಮ ಬಂದರೆ ಏನು ಬರುತ್ತೆ ಸರ್ ಗ್ರಾಮಾಂತರದ ವಿಷಯ ಬಂದರೆ? ಅಲ್ಲ, ಗ್ರಾಮಾಂತರದಲ್ಲಿ ಪ್ರವಾಸೋದ್ಯಮ ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ನಿಮಗೆ ಅಫ್ಕೋರ್ಸ್ ಅದು ಓವರ್ಲ್ಯಾಪ್ ಆಗುತ್ತೆ. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರ ಆ ಕಡೆ ಮಳವಳ್ಳಿ ಅದೆಲ್ಲ ಓವರ್ಲ್ಯಾಪ್ ಆಗುತ್ತೆ. ಈಗ ಸಂಗಮ್ ಆಗ್ಬೋದು, ಅಥವಾ ಅಲ್ಲಿ ಇದೆಲ್ಲ ಇದೆ, ಯಾವುದು ಜಂಗಲ್ ಲಾಡ್ಜಸ್, ಭೀಮೇಶ್ವರಿ, ಗಾಳಿಬೋರೆ, ಆ ಥರದ್ದೆಲ್ಲ ಪ್ರವಾಸೋದ್ಯಮ ಇದೆ. ಆಮೇಲೆ ಇಲ್ಲೂ ಟೆಂಪಲ್ಸ್ ಇದೆ, ಇಲ್ಲಿ ಚನ್ನಪಟ್ಟಣ ರಾಮನಗರದಲ್ಲೂ ಕೂಡ ಟೆಂಪಲ್ಸ್ ಇದೆ. ಸೊ ಆ ಥರ. ಆಮೇಲೆ ಸೆರಿಕಲ್ಚರ್ ಇದೆ, ಅದೇ ಮಾತಾಡಿದ್ನಲ್ಲ ನಾನು, ಅದನ್ನು ಯಾವ ಟು ಸಿ, ಅದಕ್ಕೆ ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡಿ, ಅದಕ್ಕಿಂತ ಫಸ್ಟು ಯಾವ ಟು ಸೇಫ್ ಗಾರ್ಡ್ ದಿ ಫಾರ್ಮರ್ಸ್ ಇಂಟ್ರೆಸ್ಟ್. ಸೆರಿಕಲ್ಚರ್ ಅವ್ರಿಗೆ MSP ಕೊಡಬೇಕು, ರೇಟ್ ಬಿದ್ದೋದಾಗ ಸಪೋರ್ಟ್ ಮಾಡಬೇಕು. ನನಗೆ MSP ಏನಾಗುತ್ತೆ, ಇಟ್ ಶುಡ್ ಬಿ ಎ ಬಜೆಟೆಡ್ ಥಿಂಗ್ ಆಗಬೇಕು. ಅಂದರೆ ಮೊದಲೇ ಸೆರಿಕಲ್ಚರ್ಗೆ ಇಷ್ಟು MSPನ ಬಜೆಟೆಡ್ ಇದಾಗಬೇಕು. ಸೊ ಅದಾಗಬೇಕು. ಆಮೇಲೆ ವಿ ಹ್ಯಾವ್ ಟು ಅಂದರೆ ವಿ ಹ್ಯಾವ್ ಟು ಮೇಕ್ ದಟ್ ಬ್ರ್ಯಾಂಡ್ ಇಂಟರ್ನ್ಯಾಷನಲಿ ಕಾಂಪಿಟೇಟಿವ್. ಬಟ್ ಇವಾಗಲೇ ಹೇಳುವಂತೆ ರೇಷ್ಮೆ ಕೃಷಿಯಲ್ಲಿ ಭಾಳ ಲಾಭ ಇದೆ. ಬಟ್ ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡಿದ್ರೆ ಅನುಕೂಲ. ಅಲ್ಲ, ಎಷ್ಟೋ ಸರಿ ಅವ್ರಿಗೆ ಲಾಸು ಆಗಿದೆ. ಸ್ಟೋಲ್ಡ್ 1 kg ಕುಕ್ಕೂನ್ಗೆ ಅವ್ರಿಗೆ ಖರ್ಚಾಗೋದು 400 ರೂಪಾಯಿ ಅಂತೆ, ಒಂದೊಂದು ಸರಿ 300 ರೂಪಾಯಿ ಆಗ್ಬಿಡುತ್ತಂತೆ. 300 ರೂಪಾಯಿ ಆಗ್ಬಿಡುತ್ತೆ. ಇನ್ನೊಂದು ಬೆನಿಫಿಟ್ ಅಂತಂದರೆ ಚನ್ನಪಟ್ಟಣದಲ್ಲಿ ಬೆಳಗ್ಗೆದ್ದು ಬೆಂಗಳೂರಿಗೆ ಹೋಗಿ ಬರ್ತಾರೆ. ಸೊ ಜಾಬ್ ಕ್ರಿಯೇಷನ್ಸು, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು ಸಮ್ ಇದು ಸ್ಕಿಲ್ ಟ್ರೈನಿಂಗ್ ಸೆಂಟರ್, ಅಪ್ ಸ್ಕಿಲ್ಲಿಂಗ್. ಸೊ ಸ್ಕಿಲ್ ಸೆಂಟರ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ನ ಹಾಕಬೇಕು. ಅಂದರೆ ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ ಆಗಬೇಕು. ಎರಡು ಲಾಭ ಅಂದರೆ ಯಶೋರು ದೊಡ್ಡ ಮಾರ್ಕೆಟ್, ರಾಮನಗರ ಮಾರ್ಕೆಟ್, ಗೂಡಿನ ಮಾರ್ಕೆಟ್, ಚನ್ನಪಟ್ಟಣ ಮಾರ್ಕೆಟು ಇದೆ. ಬಟ್ ರೇಷ್ಮೆ ಒಂದು ದೊಡ್ಡ ಲಾಭ ಇಲ್ಲಿಗೆ. ಹೌದು. ಇನ್ನು ನೀರಾವರಿ ಯೋಜನೆಗಳು ಚನ್ನಪಟ್ಟಣಕ್ಕೆ ಒಂದಷ್ಟು ಇದಾಗಿದೆ. ಬಟ್ ಅದನ್ನು ಫರ್ದರ್ ನೋಡೋದಾದ್ರೆ ಏನು ಬೇಕಾಗತ್ತೆ? ಅಲ್ಲ, ನಾವು ಈಗ ನೋಡಿ ಎಲ್ಲ ಲೇಕ್ಸ್ ಎಲ್ಲ ಫಿಲ್ ಮಾಡಿದ್ದಾರೆ, ಅದು ಕಂಟಿನ್ಯೂಸ್ ಪ್ರೊಸೆಸ್ ಆಗಬೇಕು. ಆಮೇಲೆ ಹೌ ಬೆಸ್ಟ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಯಾವ ರೀತಿ ಮಾಡೋಕ್ಕಾಗುತ್ತೆ? ಯಾಕೆಂದರೆ ಐ ಥಿಂಕ್ ದಿಸ್ ಇಸ್ ವೇರ್ ರೇನ್ ವಾಟರ್ ಹಾರ್ವೆಸ್ಟಿಂಗು ಈಗ ಇಂಡಿವಿಜುವಲಾಗಿ ಮಾಡ್ತಿದ್ದಾರೆ, ಕೆಲವರು ಮನೆಗಳಿಗೆಲ್ಲ ಮಾಡ್ತಿದ್ದಾರಲ್ಲ. ಸೊ ಇವಾಗ ಈ ಕನಕಪುರ ಆಗ್ಬೋದು, ಅಥವಾ ಅಲ್ಲಿ ಕನಕಪುರದಲ್ಲಿ ಮಳೆ ಬರುತ್ತೆ ಯಾವುದೋ ಒಂದು ಸೀಸನ್, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ನಗರ ಈ ಕಡೆ ಬೆಳೆಯೋದು ಒಳ್ಳೇದಾ ಏನು? ಸೊ ಇಟ್ಸ್ ಎ ಡಬಲ್ ಎಡ್ಜ್ ವೆಪನ್ ಒಂಥರ. ಸೊ ಕೃಷಿ ಜಮೀನು ಕಡಿಮೆ ಆಗುತ್ತೆ, ಸೊ ಶ್ರಿಂಕ್ ಆಗುತ್ತೆ. ಈಗ ಎಲ್ಲ ಫ್ಲವರ್ಸು, ಫ್ರೂಟ್ಸು, ಈ ಕಡೆ ವೆಜಿಟೇಬಲ್ಸು ಎಲ್ಲ ಈ ಕಡೆನೇ ಬೆಳೆಯೋದು. ಸೊ ಈಗ ನೋಡಿ, ಹಿಂದೆ ನಿಮಗೆ ಯಲಹಂಕದವರು ಬೆಳೆಯೋರು ಮತ್ತು ಹೊಸಕೋಟೆಯವ್ರು ಬೆಳೆಯೋರು. ಈಗ ಇಟ್ಸ್ ಆಲ್ ಫ್ಲಡೆಡ್ ವಿತ್ ಬಿಲ್ಡಿಂಗ್ಸ್ ಹೋಯಿತು. ಸೊ ಕೃಷಿ ಲ್ಯಾಂಡ್ ಶ್ರಿಂಕ್ ಆಗಬಾರ್ದು. ಸೊ ಹತ್ರ ಎಸ್, ಬೆಂಗಳೂರು ಗ್ರಾಮಾಂತರ ಅಂದರೆ ಹೆಸರಲ್ಲೇ ಗ್ರಾಮೀಣ ಇದೆ. ನಗರ ಪ್ರದೇಶದಲ್ಲಿ 50% ವೋಟರ್ಸ್, ಗ್ರಾಮೀಣ 50% ವೋಟರ್ಸ್. ಮುಂದುವರೆದಾಗ ನಾನು ಮಾತನಾಡ್ತೀನಿ ಸರ್ ಜೊತೆ, ಯಾಕೆಂದರೆ ಬೆಳಗ್ಗೆಯಿಂದ ಜರ್ನಿನಲ್ಲಿದ್ದೀನಿ. ಕುಣಿಗಲ್ ಪ್ರಚಾರ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಇದೆ ಸಾಯಂಕಾಲ. ಸೊ ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಕವರೇಜ್ ಮಾಡ್ತೀನಿ. ಥ್ಯಾಂಕ್ ಯು ಸರ್.